ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಈಗ ಕಾಂಚೀಪುರಂನಲ್ಲಿರುವ ಒಂದು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ನಿತ್ಯ ಅಮೃತಮ್ ಅಂತೇಳಿ ಅದರ ಹೆಸರು. ಈ ನಿತ್ಯ ಅಮೃತಮಲ್ಲಿ ಏನೇನು ವಿಶೇಷ ತಿಂಡಿಗಳಿದ್ದಾವೆ ಅಥವಾ ಭೋಜನ ಸಿಗುತ್ತೆ ಅಂತೇಳಿ ನೋಡೋಣ. ಬನ್ನಿ ಹೋಗೋಣ. ನಿತ್ಯಂ ಅಮೃತಮ್ ಅಂತೇಳಿ ಇದು ಸ್ಪೆಷಲ್ ಸೌತ್ ಇಂಡಿಯನ್ ಮೀಲ್. ಇದರಲ್ಲಿ ಏನೇನಿದೆ ಅಂದರೆ ಪಾಪಡು, ಇದು ಅನ್ನ, ಇದು ಚಪಾತಿ, ಮತ್ತು ತುಪ್ಪ, ಚಟ್ನಿ ಪೌಡರ್, ಮೊಸರು, ಇದು ಪಾಯಸ, ಇದು ಪಲ್ಯ ಅಂದರೆ ಅವರದ್ದೇ ಒಂದು ರೀತಿ. ಇದು ಏನಪ್ಪ, ಇದೊಂದು ಫಸ್ಟ್ ಸೂಪ್. ಇದು ಫಸ್ಟ್ ಸೂಪ್ ಕೊಡ್ತಾರೆ. ಸೂಪ್ ಅಂದರೆ ಒಂಥರ ನಾವು ಬೇಳೆ ಕಟ್ಟು ಎಲ್ಲ ಹೇಳ್ತೀವಲ್ಲ, ಆ ಥರ ಇದೆ. ಒಂದು ರಸಮ್, ಇದು ತೋರಿಸಿ ರಸಮ್. ಇದು ನೋಡಿ ಹೇಳ್ತೀನಿ ನಾನು, ಪಲ್ಯ ಥರ ಇದೆ. ಇದು ಹಾಲು ಬೆಳಗ್ಗೆ ಕೊಡ್ತಾರಲ್ಲ ಮಸಾಲೆ ದೋಸೆಗೆ, ಅದು ಉಳಿದದ್ದು. ಇದು ಹೇಳ್ತೀನಿ ರೀ. ಮುಂದಕ್ಕೆ ಏನೆಂಬುದು, ಕೂಟು ಏನೆಲ್ಲ ಹಾಕಿದ್ದಾರೆ ಅದಕ್ಕೆ? ಬಟಾಣಿ, ಕ್ಯಾಬೇಜ್, ಅದೇ ಮಿಕ್ಸ್. ಸ್ವಲ್ಪ ಹುಳಿಯಾಗಿ ಹುಳಿನೇ. ಇದು ಸೊಪ್ಪು ಪಲ್ಯ, ಒರಿಯಲ್ ಅಂತಾರೆ. ಒರಿಯಲ್ ಸೊಪ್ಪು ಪಲ್ಯ, ಪಾಪಡ್, ಮೆಂತ್ಯ ಸೊಪ್ಪು ಇದೆ, ಬೇಳೆ, ಬೆಳ್ಳುಳ್ಳಿ, ದಾಲ್ ಅನ್ಬೋದು, ದಾಲ್, ಮೇಥಿ ದಾಲ್, ಆ ಥರ ಎಲ್ಲ. ಇದು ನಾನು ತಗೊಂಡಿದ್ದೆ, ಅವ್ರು ಕೊಡಲಿಲ್ಲ. ಎರಡು ಐಟಮ್ ನೀವು ಬಿಟ್ಟಿದ್ದಿದೆ ಇಲ್ಲಿ. ಯಾವುದು? ಒಂದು ತುಪ್ಪ ಕೊಡ್ತಾರೆ, ಹೇಳಿದೆ, ಚಪಾತಿ, ತುಪ್ಪ, ಮತ್ತು ಚಟ್ನಿ. ಓಕೆ, ಇದು ಕಡಲೆ ಬೀಜದ ಚಟ್ನಿ ಇರ್ಬೋದು, ಏನಾದರೂ ಸ್ವೀಟ್ ಇರ್ಬೋದು. ಇದು ಜಸ್ಟ್ ಈಗ ಪಾಯಸ ಕೊಟ್ಟರು. ಓಕೆ, ಸೊ ಇದು ಮಧ್ಯಾಹ್ನದ ಲಂಚ್. ಆಮೇಲೆ ನನಗೆ ರಸಮಲೈ ಬೇಕು. ಓಕೆ, ಸೊ ಮಧ್ಯಾಹ್ನದ ಲಂಚ್ ಇದು. ಸರಿ, ಊಟ ಮಾಡೋಣ ಮೊದಲು. ಗುರುಗಳ ಥರ ಎಲ್ಲ ಒಂದೊಂದು ಸ್ಪೂನ್ ತಿನ್ನೋದು, ಉಳಿದದ್ದು ನೀವು ತಿನ್ನಬೇಕು. ಬಂತು ನೋಡಿ, ಏನೋ ನಂದು ಇದು. ಇದು ಆಲೂ ಪರಾಟ. ಅಯ್ಯೋ, ಇದು ಖಾಲಿ ಪರಾಟ ಕೊಟ್ಟಂಗಿದೆ. ಇದು ಆಲೂ ಪರಾಟ ಹೇಳಿದಲ್ವಾ? ಇದು ಆಲೂ ಪರಾಟ. ಆಲೂ ಪರಾಟ ನಾವು ಆರ್ಡರ್ ಮಾಡಿದ್ದಲ್ವಾ? ಕರೆಕ್ಟ್ ಅದು? ಸ್ವಲ್ಪ ಬೇರೆ ಥರ ಇದೆ. ಬೇರೆ ಥರ ಇದೆ ನೋಡುವಾಗಲ, ಅದೇ ನಾನು ನೋಡಿದೆ. ಥರ ಇದೆ, ರೋಟಿ ಥರ ಇದೆ. ಇಲ್ಲಿ ಕಡ್ಲೆದು ಟೇಸ್ಟ್ ಮಾಡ್ತೀನಿ. ಇದೆಲ್ಲ ನಾನು ಗುರುಗಳ ಥರ ಮಠಾಧೀಶಲ್ಲ ಹಂಗೆ ತಿನ್ನೋದು. ಬರೀ ರುದ್ರಾಕ್ಷಿ ಹಾಕೋದಲ್ಲ, ತಿನ್ನೋದು ಅದೇ ಥರ. ಚೂರು ತಿಂದು ಹಾಗೆ ಬಿಟ್ಬಿಡೋದು ಅಲ್ವಾ? ನೋಡುವಾಗ ಎಲ್ಲರೂ ಅಂದ್ಕೊಳ್ಳೋದು ಗುರುಗಳ ಥರ ಎಲ್ಲ ತಿಂತಾಳೆ ಬೆಳಗ್ಗಿಂದ ರಾತ್ರಿ ಥರ ತಿನ್ನೋದೇ ತೋರಿಸಿದ್ದಾರೆ ನೋಡಿ ಅಂತ. ನಾನು ಜಸ್ಟ್ ಮುಟ್ಟೋದು ಮಾತ್ರ. ಸರಿ, ಹಾಗಾದ್ರೆ ತಿನ್ನಕ್ಕೆ ಶುರು ಮಾಡೋಣ. ಮಾತ್ರ ತಿನ್ನಕ್ಕೆ ಶುರು ಮಾಡೋಣ. ಆಲೂ ಪರೋಟ ತಿಂದು ಏನಂತ ಹೇಳ್ಬಿಡ್ತಾರೆ. ಓಕೆ, ಸರಿ, ಸ್ಟಾರ್ಟ್ ಮಾಡೋಣ. ಹೊಟ್ಟೆ ಹಸಿದಾಗ ಹೋಟೆಲ್ ಊಟ ಅಂತ ಹೇಳಿದಾಗ ನೋಡಿ ಇಷ್ಟು ಎಲ್ಲ ಸಿಗುತ್ತೆ. ಇದೀಗ ನಾವು ತಿಂತಾ ಇರುವಂಥದ್ದು ಕೂಡ ಅಷ್ಟಕ್ಕಷ್ಟೇ ಇದೆ. ಬಟ್ ಆದರೂ ಇಲ್ಲಿಯ ಸಂದರ್ಭಕ್ಕೆ ಅನುಗುಣವಾಗಿ ಈ ಊಟ ತಿಂಡಿ ಇದೆ. ನಾನು ಮಾಡಿದರೆ ಹೀಗೆ ತಿನ್ಬೋದು. ಇದೇನು ಬಜ್ಜಿ, ಮೊಸರು ಬಜ್ಜಿ, ರೈತ. ಸರಿ, ಹಾಗೆ ತಿಂದುಬಿಡಿ, ಊಟ ಮಾಡಿ. ಇಲ್ಲಿ ತಣ್ಣಗಾಗ್ತಾ ಇದೆ. ಓಕೆ, ಮುಂದುವರಿಸೋಣ ಊಟ. ಸ್ನೇಹಿತರೆ, ನೀವು ಕೂಡ ಪ್ರವಾಸದಲ್ಲಿರುವಾಗ ತರಾವರಿ
ತಿಂಡಿ ತಿನಿಸುಗಳನ್ನು ತಿಂದಿರ್ತೀರಾ, ಭೋಜನವನ್ನು ಮಾಡಿರ್ತೀರಾ. ಅದೇ ರೀತಿ ನಾವು ಕಾಂಚೀಪುರಂಗೆ ಇಲ್ಲಿಗೆ ಬಂದಾಗ ಇಲ್ಲಿನ ಊಟ ತಿಂಡಿಯನ್ನು ಸವಿದಿದ್ದೀವಿ. ಇಲ್ಲಿಗೆ ನಮ್ಮ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ. ದಯವಿಟ್ಟು ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.